ನಾವೇನು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಅವನ ಭಾಗದಾಗ ಎಸ್ ಸಿ ಇದ್ದಾರೆ ಎಷ್ಟು ನಮಗೆ ಲೀಡ್ ಕೊಟ್ಟಿದ್ದಾರೆ ಅಲ್ಲೇ ಇದೆ. ರಾಯ ಭಾಗದಲ್ಲಿ ಎಸ್ ಸಿ ಜನ ಜಾಸ್ತಿ ಇರುವಲ್ಲಿ ಎಷ್ಟು ನಮ್ಗೆ ತುಳಿಯುವಂತ ಪ್ರಯತ್ನ ಮಾಡ್ತಿಲ್ಲ. ಒಬ್ಬೊಂದು ಪಕ್ಷದಲ್ಲಿ ಇದ್ದು ಸರಿಯಾದ ಚುನಾವಣೆ ಮಾಡದೆ ಕೊನೆ 2-3 ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂತ ಪರಿಸ್ಥಿತಿಯಲ್ಲಿ ನಾವು ಅವನ ಮೇಲೆ ಆರೋಪ ಮಾಡಿದ್ವಿ. ಅವನು ತುಳಿದ ಮತ್ತೆ ಇವನು MLA ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು? ಅವನು ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ, ಎಲ್ಲರೂ ಗೆಲ್ಸಿದಾರ. ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ? ಕೊಟ್ಟಿಲ್ಲ. ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೆಯ ಏನಾಗ್ತಾನ ಅವನು ಕಲ್ಲೋಳ್ಕರ ಅವನಿಂದ ನೀವು ಬೆನ್ನತ್ತಿ ಕೆಲಸ ಮಾಡಿದ್ರೆ ನಾವು ಆರೋಪ ಮಾಡಿದ್ವಿ. ಈ ಥರ ತುಳಿದು ಹೇಳೋದಿಲ್ಲ. ಪ್ರಶ್ನೆ ಮಾಡಿ ಕೇಳಿದ್ರು ಅವನಿಗೆ ನಿನ್ನ ಟಿಕೆಟ್ ಯಾರು ಕೊಟ್ಟರು? ನಾವೇ ಕೊಟ್ಟಿದ್ದೆ ಇಲ್ಲ. ಅವನೇನು ಇದ್ರಾಗ ಶಕ್ತಿ, ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ. ಯಾರೇ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು 3,500 ಮಾತ್ರ ತಗೊಂಡ್ರು. ಯಾಕಂದ್ರೆ ಅವ್ರ ಶಕ್ತಿ ಅಷ್ಟೇ ಇಂಡಿವಿಜುವಲ್. ಮಿಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಮುಗಿದೋದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ. ನೀವು ಗೊತ್ತಾರ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು. ಎಲ್ಲಿದ್ರು 2 ವರ್ಷ ಯಾರಿಗೂ ಸಿಕ್ಕಿಲ್ಲ. ನಾನೇ ಇದ್ದೆ ಕೃಷಿಯಲ್ಲಿ ಅವ್ರಿಗೆ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ದೀವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರ ಕಂಟ್ರೋಲ್ ಮಾಡ್ಲಿಕ್ಕೆ. ಯಾರೋ ಪಕ್ಷ ಬಿಟ್ಟು ಯಾರೋ ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ ನಮಗೆ ಹಾಕಿದಾರ. ಅವ್ರ ಪರವಾಗಿದ್ದಾರೆ 3,500 ಜನ ಅವನ್ನ